ಮಕ್ಕಳೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಕಥೆಗಳನ್ನು ಕೇಳಿ. ರಾಜನಿಗೆ ಸಾಲ ಕೊಟ್ಟ ಬಾತುಕೋಳಿ. ಒಂದು ಕೆಸರಿನ ಕೊಳದಲ್ಲಿ ಬಾತುಕೋಳಿಯೊಂದು ವಾಸವಾಗಿತ್ತು. ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿಗೆ ಬಂದು ಕೊಳಕ್ಕೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದಾಗ ಬಾತುಕೋಳಿ ಅಡ್ಡ ನಿಂತು, ಆತ್ಮಹತ್ಯೆ ಮಹಾಪಾಪವಲ್ಲವೇ? ನನ್ನನ್ನು ನೋಡು, ನಾನು ಈ ಕೆಸರಿನಲ್ಲಿ ಸುಖವಾಗಿ ಬದುಕುತ್ತಿದ್ದೇನೆ. ನಿನ್ನನ್ನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತಿರುವೆ, ಯಾಕೆ ಸಾಯುತ್ತೀಯಾ ಎಂದಿತು. ಅದಕ್ಕೆ ರಾಜ, ಈ ವರ್ಷ ಕ್ಷಾಮ ಬಂದಿದೆ, ಈ ಕಾರಣ ಹೇಳಿ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ. ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಕಾಳುಗಳೂ ಇಲ್ಲ. ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿ ಇಲ್ಲ. ಇಂತಹ ಅವಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದು ಮೇಲಲ್ಲವೇ ಎಂದಿತು. ಅದಕ್ಕೆ ಬಾತುಕೋಳಿ, ನಾನು ಹಲವು ಚೀಲಗಳಲ್ಲಿ ತುಂಬ ಕಾಳುಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ನಿನಗೆ ಎಷ್ಟು ಬೇಕು ಕೇಳು, ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದಿತು. ರಾಜ ಚೀಲಗಳನ್ನು ತೋರಿಸು, ಅರಮನೆಗೆ ಸಾಗಿಸುತ್ತೇನೆ ಎಂದಾಗ ಬಾತುಕೋಳಿ, ಕೊಂಡೊಯ್ದಿದ್ದನ್ನು ಮತ್ತೆ ಯಾವಾಗ ತಂದು ಕೊಡುತ್ತೀಯಾ ಎಂದು ಕೇಳಿದಾಗ, ತಾನೇ ಮಳೆ ಬಂದಿದೆ, ರೈತರು ಬಿತ್ತನೆ ಆರಂಭಿಸಿದ್ದಾರೆ, 4 ತಿಂಗಳಲ್ಲೇ ಬೆಳೆ ಬರುತ್ತದೆ, ಆಗ ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದು ಕೊಟ್ಟು ಹೋಗುತ್ತೇನೆ ಎಂದು ರಾಜ ಹೇಳುತ್ತಾನೆ. ಹಾಗೂ ಬಾತುಕೋಳಿ ಕೊಟ್ಟ ಕಾಳಿನ ಚೀಲಗಳನ್ನೆಲ್ಲ ಅರಮನೆಗೆ ಸಾಗಿಸುತ್ತಾನೆ. ಕಾಳುಗಳನ್ನು ಎಲ್ಲ ಪ್ರಜೆಗಳಿಗೂ ಹಂಚಿ ತಾನು ಬಳಸುತ್ತಾನೆ. ಮುಂದೆ ಎಷ್ಟು ದಿನಗಳು ಕಳೆದರೂ ರಾಜ ಬಾತುಕೋಳಿಗೆ ಸಾಲವನ್ನು ಮರಳಿಸುವುದಿಲ್ಲ. ಬಾತುಕೋಳಿ ಅರಮನೆಗೆ ಬಂದು ನನ್ನ ಸಾಲವನ್ನು ಈಗಲೇ ಮರಳಿಸು ಎಂದು ಕೇಳುತ್ತದೆ. ರಾಜ ತನಗೆ ಏನೂ ನೆನಪಿಲ್ಲದಂತೆ ನಟಿಸುತ್ತಾನೆ. ಹಾಗೂ ನೀನು ಯಾವ ದೇಶದ ರಾಣಿ ಎಂದು ನಿನ್ನ ಸಾಲವನ್ನು ತೀರಿಸಬೇಕು ಎಂದು ಕೇಳುತ್ತಾನೆ. ಆಗ ನಿರಾಶೆಯಿಂದ ಬಾತುಕೋಳಿ ತನ್ನ ಕೊಳಕ್ಕೆ ಮರಳಿ ಬರುತ್ತದೆ. ಕೊಳದೊಂದಿಗೆ ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳುತ್ತದೆ. ಕೊಳದ ನೀರು, ಖಂಡಿತ ಸಹಾಯ ಮಾಡುತ್ತೇನೆ, ಆದರೆ ನನ್ನನ್ನು ನಿನ್ನ ಜೊತೆಗೆ ಹೇಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳುತ್ತದೆ. ಬಾತುಕೋಳಿ ಕೊಳದ ಎಲ್ಲ ನೀರನ್ನು ಚೀಲದೊಳಗೆ ತುಂಬಿಕೊಂಡು ಹೊರಡುತ್ತದೆ. ಮುಂದೆ ಜೇನುಹುಳು ಬರುತ್ತದೆ. ಬಾತುಕೋಳಿ ಅದರಿಂದಲೂ ಕೂಡ ಸಹಾಯ ಕೇಳಿದಾಗ ಅದು ಕೂಡ ಒಪ್ಪುತ್ತದೆ. ಬಾತುಕೋಳಿ ಜೇನುಹುಳುಗಳನ್ನೂ ಸಹ ಚೀಲದಲ್ಲಿ ತುಂಬಿಸಿ ಅರಮನೆಗೆ ತಲುಪುತ್ತದೆ. ರಾಜ ಬಾತುಕೋಳಿಗೆ ಮತ್ತೆ ಯಾಕೆ ಬಂದೆ ಎಂದು ಕೇಳುತ್ತಾನೆ. ಕೋಳಿ ಕೊಟ್ಟ ಸಾಲವನ್ನು ಮರಳಿ ಪಡೆಯುವುದಕ್ಕೆ ನನ್ನ ಗೆಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ ಎನ್ನುತ್ತದೆ. ರಾಜ ಸೇವಕರನ್ನು ಕರೆದು ದಗದಗ ಉರಿಯುವ ಬೆಂಕಿಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಹೇಳುತ್ತಾನೆ. ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ, ನೀರನ್ನ ಬಾ ಕಾಪಾಡು ಎಂದು ಕೂಗುತ್ತದೆ. ಆಗ ಚೀಲದಲ್ಲಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿಯನ್ನು ಆರಿಸುತ್ತದೆ. ಆಗ ರಾಜ ಬಾತುಕೋಳಿಯ ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ, ಅಣ್ಣ ಜೇನುಹುಳು, ನನ್ನನ್ನು ಕಾಪಾಡು ಎಂದು ಕರೆಯುತ್ತದೆ. ಆಗ ಗೂಡಿನಿಂದ ಸಾವಿರಾರು ಜೇನುಹುಳುಗಳು ಬಂದು ರಾಜನಿಗೆ ಕಡಿಯುತ್ತವೆ. ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಳ್ಳುತ್ತದೆ. ರಾಜ ಗೋಳಾಡುತ್ತಾ, ನನ್ನ ಜೀವ ಉಳಿಸು, ನಿನ್ನ ಸಾಲವನ್ನು ಕೊಡುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ. ಬಾತುಕೋಳಿ, ನಿನ್ನ ಖಜಾನೆಯ ಬೀಗದ ಕೈ ಗೊಂಚಲು ತಂದುಕೊಟ್ಟರೆ ಜೀವ ಉಳಿಸುತ್ತೇನೆ ಎಂದು ಹೇಳುತ್ತದೆ. ರಾಜ ಕೀಲಿ ಕೈ ಗೊಂಚಲನ್ನು ಬಾತುಕೋಳಿಗೆ ತಂದು ಕೊಡುತ್ತಾನೆ. ಕೈ ಗೊಂಚಲು ಹಿಡಿಯುತ್ತಿದ್ದಂತೆಯೇ ಬಾತುಕೋಳಿ ಚಂದವಾದ ರಾಜಕುಮಾರಿಯಾಗುತ್ತದೆ. ರಾಜ ಅಚ್ಚರಿಯಿಂದ, ನೀನು ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ರಾಜಕುಮಾರಿ, ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನನ್ನ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ್ದ. ಈ ಕೀಲಿಕೈ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈ ಕೂಡ ಇದೆ. ಅದು ನನ್ನ ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುವುದೆಂದು ನನಗೆ ತಿಳಿದಿತ್ತು. ಈಗ ಮೊದಲಿನ ರೂಪ ಬಂದಿದೆ, ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ರಾಜಕುಮಾರಿ ಹೊರಟು ಹೋದಳು.